ರಾಜ್ಯದಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಕುತೂಹಲ ತೀವ್ರವಾಗ್ತಿದೆ. ಸರ್ಕಾರಕ್ಕೆ 2.5 ವರ್ಷ ಪೂರೈಸುತ್ತಿರುವ ಸಂಭ್ರಮ ಹಬ್ಬುತ್ತಿದ್ದಂತೆಯೇ ನವೆಂಬರ್ ಕ್ರಾಂತಿ ಹೆಸರಿನಲ್ಲಿ ಹೊಸ ರಾಜಕೀಯ ರಾಗ ಶುರುವಾಗಿದೆ. ಒಂದೆಡೆ ಡಿಕೆ ಬಣದ ಚಟುವಟಿಕೆಗಳು ಗರಿಷ್ಠಕ್ಕೆ ತಲುಪುತ್ತಿದ್ರೆ, ಮತ್ತೊಂದು ಕಡೆ ಸಿಎಂ ಬಣವು ತನ್ನ ಮೌನ ತಂತ್ರವನ್ನ ಬದಲಾಯಿಸಿಕೊಂಡಿದೆ. ಈಗ ಎಲ್ಲರ ದೃಷ್ಟಿಯು ದೆಹಲಿ ಬೆಂಗಳೂರು ರಾಜಕೀಯ ಪ್ರವಾಸದತ್ತ ತಿರುಗಿದೆ. ನವೆಂಬರ್ ಕ್ರಾಂತಿ ಏನಿಲ್ಲ, ಎಲ್ಲವೂ ಭ್ರಾಂತಿ ಅಂತಿದ್ದ ಕಾಂಗ್ರೆಸ್ ನಾಯಕರು ಈಗಲೇ ಆ ಮಾತನ್ನ ಹಿಂತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬಿದ ಕ್ಷಣದಲ್ಲಿ ನಾಯಕತ್ವ ಬದಲಾವಣೆಯ ಗಾಳಿ ಬಿರುಸಾಗಿ ಬೀಸತೊಡಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣ ತನ್ನ ಶಕ್ತಿ ಪ್ರದರ್ಶನಕ್ಕಾಗಿ ನೇರವಾಗಿ ದೆಹಲಿಯತ್ತ ಹೊರಟಿದೆ. ನಿನ್ನೆ ಮಧ್ಯಾಹ್ನ ಅನೇಕ ಶಾಸಕರು ಹಾಗೂ ನಾಯಕರು ದೆಹಲಿಗೆ ಹಾರಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ತೆರಳಿದ್ರು. ಆದರೆ ಅವರನ್ನ ಒಳಗೆ ಕರೆಸದೆ ಬೆಂಗಳೂರಿನಲ್ಲಿ ಮಾತನಾಡೋಣ ಎಂದು ಖರ್ಗೆ ಮನೆ ಬಾಗಿಲಲ್ಲೇ ವಾಪಸ್ ಕಳಿಸಿದ ಘಟನೆ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇನ್ನು ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಬಣ ಒತ್ತಡ ಹೆಚ್ಚುತ್ತಿದ್ರೆ, ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ನಿವಾಸವೇ ರಾಜಕೀಯ ಗುಂಪುಗಳ ತಾಣವಾಗುತ್ತಾ ಇದೆ. ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಮನೆಗೆ ಸಚಿವರು, ಶಾಸಕರು, ಪರಿಷತ್ ಸದಸ್ಯರು ದಂಡಾಗಿ ಸೇರಿದ್ರು. ಡಿಕೆಶಿ ಬಣದ ಶಾಸಕರು ದೆಹಲಿ ಯಾತ್ರೆ ಮಾಡುತ್ತಿದ್ದಾರೆ ಅನ್ನೋದರ ಮೇಲೆ ಪ್ರತಿಕ್ರಿಯೆ ಕೇಳಿದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ನನಗೇನೂ ಗೊತ್ತಿಲ್ಲ ಎಂದು ಹೇಳಿದ ರೀತಿಗೆ ಮತ್ತಷ್ಟು ಅನುಮಾನ ಹುಟ್ಟಿಸಿದೆ. ಏನೋ ದೊಡ್ಡ ಆಟ ನಡೆಯುತ್ತಿದೆ ಅನ್ನುವ ಭಾವನೆ ಕಾಂಗ್ರೆಸ್ ವಲಯದಲ್ಲಿ ಗಟ್ಟಿಯಾಗಿ ಎದ್ದು ಕಾಣಿಸ್ತಿದೆ. ಡೆಲ್ಲಿಗೆ ಹೋಗಿದ್ದಾರೆ ಸರ್, ಸುಮಾರು 15 ಜನ ಹೋಗಿದ್ದಾರೆ. ನನಗೆ ಅಷ್ಟು ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ. ಯಾರಂತ ಕೇಳಿಲ್ಲ, ನನಗೆ ಗೊತ್ತೂ ಇಲ್ಲ ವಿಚಾರ. ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನನಗೆ ಗೊತ್ತಿಲ್ಲ ಸರ್. ಇವತ್ತು ಸರ್ಕಾರಕ್ಕೆ 2.5 ವರ್ಷ ಆಯಿತು. ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್. ನನಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಈಗ ನಾನು ಸ್ನಾನನೂ ಮಾಡಿದೆ. ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರೋ ನನ್ನ ಫ್ರೆಂಡ್ ಒಬ್ಬರಿಗೆ ಸ್ವಲ್ಪ ತೊಂದರೆ ಆಗಿತ್ತು, ಸ್ವಲ್ಪ ನೋಡಕ್ಕೆ ಹಾಸ್ಪಿಟ್ಲಿಗೆ ಹೋಗಿತ್ತು. ಸರ್, ಇವತ್ತು ಸಿಎಂ ಅವರು ಇನ್ನು ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಆಪ್ತರು ಕೂಡ ಕೈಕಟ್ಟಿ ಕೂತಿರಲಿಲ್ಲ. ಡಿಕೆಶಿ ಬಣದ ಚಟುವಟಿಕೆಯ ವಿರುದ್ಧ ತಕ್ಷಣ ಪ್ರತಿತಂತ್ರವನ್ನ ರೂಪಿಸಿ ಬೆಂಗಳೂರಿನಲ್ಲಿ ಡಿನ್ನರ್ ನೆಪದಲ್ಲಿ ತಮ್ಮ ಬಣದ ಗುಪ್ತ ಸಭೆಯನ್ನ ನಡೆಸಿದ್ರು. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಂತಹ ಈ ಸಭೆಗೆ ದಿನೇಶ್ ಗುಂಡೂರಾವ್, ಮಹದೇವಪ್ಪ, ರಾಜಣ್ಣ, ಮುನಿಯಪ್ಪ ಸೇರಿದಂತೆ ಪ್ರಮುಖ ನಾಯಕರು ಇದರಲ್ಲಿ ಹಾಜರಾಗಿದ್ರು. ಇನ್ನು ಇತ್ತ ದೆಹಲಿಯಲ್ಲಿರುವಂತಹ ಖರ್ಗೆ ಇಂದು ಬೆಂಗಳೂರಿಗೆ ಆಗಮಿಸುತ್ತಿದ್ದು, ನಾಳೆಯೂ ಕೂಡ ಬೆಂಗಳೂರಿನಲ್ಲಿಯೇ ಟೀಕಾಣಿ ಹೂಡಲಿದ್ದಾರೆ. ಇನ್ನು ಸಿಎಂ ಬಣದ ನಾಯಕರು ಖರ್ಗೆಯನ್ನ ಭೇಟಿಯಾಗಲು ಸಿದ್ಧರಾಗಿದ್ದು, ಮುಂದಿನ 48 ಗಂಟೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಬದಲಾವಣೆಗೆ ವೇದಿಕೆ ಸಿದ್ಧವಾಗ್ತಾ ಇರುವುದಂತೂ ಪಕ್ಕಾ ಆಗಿದೆ. ಒಟ್ಟಾರೆ ನವೆಂಬರ್ ತಿಂಗಳು ರಾಜ್ಯ ರಾಜಕೀಯಕ್ಕೆ ಹೊಸ ಮುನ್ಸೂಚನೆಯನ್ನ ತರುತ್ತಿದೆ. ನಾಯಕತ್ವ ಬದಲಾವಣೆ ಗಾಳಿ ನಿಜವಾಗಿಯೂ ಚಂಡಮಾರುತವಾಗ್ತಿದೆಯೋ ಅಥವಾ ಇದು ಮತ್ತೊಂದು ರಾಜಕೀಯ ನಾಟಕದ ಎಪಿಸೋಡ್ ಮಾತ್ರವೋ ಅನ್ನುವುದನ್ನ ಮುಂದಿನ ದಿನಗಳ ಬೆಳವಣಿಗೆಗಳು ತೀರ್ಮಾನಿಸಲು ಹೋಗ್ತಾ ಇದೆ. ಇನ್ನು ದೆಹಲಿ ಬೆಂಗಳೂರು ರಾಜಕೀಯ ದಾರಿ ಇಂದು ಎಲ್ಲರ ನೋಟಕ್ಕೆ ಕೇಂದ್ರ ಬಿಂದುವಾಗಿತ್ತು. ಈಗ ಉಳಿದಿರುವುದು ದೊಡ್ಡ ಪ್ರಶ್ನೆ ಒಂದೇ: ಈ ನವೆಂಬರ್ ಕ್ರಾಂತಿ ನಿಜಕ್ಕೂ ನಾಯಕತ್ವ ಬದಲಾವಣೆ ತರೋದಾಗಿದೆಯಾ ಅಥವಾ ಕಾಂಗ್ರೆಸ್ ಒಳಜಗಳದ ಇನ್ನೊಂದು ಅಧ್ಯಾಯವೇ? ಕಾದ್ ನೋಡೋಣ ಮುಂದೇನಾಗಲಿದೆ.